ಸುಮಾರು 1:43 ಆಗೈತೆ. ನಾವು ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡ್ತೀವಿ. ಮತ್ತೆ ಆನೆ ಹಾಫ್ ಆನ್ ಅವರ್ ಬಿಟ್ಟು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಮತ್ತೇನಾದ್ರು ಆನೆ ಬಂತು ಅಂತಂದರೆ ಮತ್ತೆ ನಿಮಗೆ ತೋರಿಸ್ತೀವಿ. ಮತ್ತು ಅದಕ್ಕೂ ಮುಂದೆ ಈ ವಿಡಿಯೋ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬರ್ರಿ ನೋಡೋಣ, ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಮತ್ತೆ ಬಂದರೂ ಬರ್ಬೋದು ಆನೆ, ಹೇಳೋಕ್ಕಾಗಲ್ಲ. ಆದರೆ ಈ ಸಲ ಮಾತ್ರ ನಮ್ಮ ರೈತರು ಮೇಲ್ಗಡೆ ಎಲ್ಲ ಫುಲ್ ಹೋಗಿ ಓಡಿಸ್ಬಿಟ್ಟು ಬಂದಿದ್ದಾರೆ ಆನೆ ಮತ್ತೆ ಬರಬಾರ್ದು ಅಂತ. ಆದರೆ ಅದು ತುಂಬ ಸಲ ಓಡಿಸಿದ್ರು ಕೂಡ ಆನೆ ಸಲೀಸಾಗಿ ನಮ್ಮ ರೈತರ ಜಮೀನುಗಳಿಗೆ ಬರ್ತಾನೆ ಐತೆ. ನೋಡೋಣ ಇನ್ನೂ ಒಂದು ಸ್ವಲ್ಪ ಹೊತ್ತು ಮತ್ತೆ ಒಂದು ಸಲ ನೋಡೋಣ ಬರುತ್ತೆ ಏನು ಅಂತ. ಬಂದರೆ ನಿಮ್ಗೊಂದು ಸಲ ತೋರಿಸ್ತೀನಿ. ನೋಡ ಅಲ್ಲೇ ಹೋಯ್ತು ಅಣ್ಣ, ಅಲ್ಲೇ ನೀವು ಲೈಟ್ ಹಾಕ್ತೀರಿ ನೋಡಿ, ಅಲ್ಲೇ ಹೋಯ್ತು. ಸೌಂಡ್ ಹಾಕಿ ಒಂದು. ಇವಾಗ ನಾವು ಲೈಟ್ ಹಾಕ್ಬಿಟ್ರೆ ಅದು ಇನ್ನೂ ಮುಂದಕ್ಕೆ ಹೋಯ್ತೆ, ಅದಕ್ಕೆ ಲೈಟ್ ಆಫ್ ಮಾಡಿರೋದು. ಹಾಂ, ನಾವು ಎಲ್ಲಿ ಮುಂದ್ಗಡೆ ಲೈಟ್ ಹಾಕ್ತಾವೋ ಅಲ್ಲಿ ಅದು ಇನ್ನೂ ಮುಂದ್ಗಡೆ ಹೋಗ್ತಾ ಇರುತ್ತೆ, ಕದರುತ್ತೆ. ಅದಕ್ಕೆ ಅಲ್ಲೇ ನಿಂತದ ನೋಡ್ರಿ. ಅಲ್ಲೇ ಐತೆ ಆನೆ. 3ನೇ ಸಲ ಬಂದಿರೋದು ಇದು ಆನೆ. ಯಾವ ಥರ ಓಡಿಸ್ತಾ ಇದ್ದಾರೆ ಅಂದರೆ ನಮ್ಮ ರೈತರು ಒಳ್ಳೆ ಹಸುನ ಓಡಿಸೋ ಥರ ಓಡಿಸ್ತಾರೆ ನೋಡ್ರಿ. ನಮ್ಮ ರೈತರು ಟಾರ್ಚ್ನ ಎಲ್ಲ ಕಡೆನೂ ಹಾಕ್ತಾ ಇದ್ದಾರೆ. ಆದರೆ ಆ ಒಂಟಿ ಆನೆ ಅಲ್ಲೇ ಐತೆ, ಎಲ್ಲೂ ಕೂಡ ಹೋಗ್ತಾನೆ ಇಲ್ಲ. ಅದೇ ಜಾಗದಲ್ಲಿ ನಿಂತೈತೆ ನೋಡ್ರಿ. ಎಲ್ಲ ಸೌಂಡ್ ಎಲ್ಲ ಮಾಡ್ತಾಯಿದ್ದಾರೆ, ಅದನ್ನು ಕೂಡ ಆನೆ ಹೋಗ್ತಾನೆ ಇಲ್ಲ ನೋಡ್ರಿ. ಅದೇ ಜಾಗದಲ್ಲಿ ನಿಂತೈತೆ. ಬರ್ತೈತೆ ಗುರು, ಕೆಳಗಡೆ ಬರ್ತೈತೆ ನೋಡ್ರಿ. ಅಲ್ಲಿ ಓಡಿಸ್ತಾ ಇದ್ದಾರೆ ಆನೆ. ಅಲ್ಲೇ ಐತೆ ನೋಡ್ರಿ, ಅಲ್ಲೈತೆ, ಅಲ್ಲೇ ನಿಂತೈತೆ. ಇವಾಗ ಕೆಳಗಿಂದ ಓಡಿಸ್ತಾ ಇದ್ದಾರೆ ನೋಡ್ರಿ, ಅಲ್ಲೇ ನಿಂತೈತೆ. 2-3 ಆನೆ ಬಂದರೆ ಟಾರ್ಚ್ ಹಾಕೋ ತಕ್ಷಣ ಓಡ್ಬಿಡುತ್ತೆ. ಆದರೆ ಒಂಟಿ ಆನೆ ಬಂದಿರೋದ್ರಿಂದ ಹೋಗ್ತಾನೆ ಇಲ್ಲ ನೋಡ್ರಿ. ಅದು ಅಲ್ಲೇ ನಿಂತೈತೆ. ಓಡಿಸ್ತಾ ಇದ್ದಾರೆ ನಮ್ಮ ರೈತರೆಲ್ಲರೂ ಕೂಡ. ಬರ್ತೈತೆ ಇವಾಗ ಕೆಳಗಡೆ ನೋಡ್ರಿ, ಅಲ್ಲಿ ನಿಂತೈತೆ. ಲೈಟ್ ಹಾಕಿದಷ್ಟು ಮೇಲಕ್ಕೆ ಹೋಗ್ತೈತೆ ಅದು. ಅಲ್ಲಿ ನಿಂತೈತೆ. ಇವಾಗ ಆ ಕಡೆಯಿಂದ ಓಡಿಸ್ತಾ ಇದ್ದಾರೆ, ಆದರೆ ಅದು ಬರ್ತಾಯಿಲ್ಲ ವಾಪಸ್ ರಿಟರ್ನ್. ಅಲ್ಲೇ ನಿಂತ್ಬಿಟ್ಟೈತೆ. ಆನೆ ಮಾತ್ರ ತುಂಬ ಹೊತ್ತಿಂದ ಅಲ್ಲೇ ನಿಂತೈತೆ, ಅದು ವಾಪಸ್ ರಿಟರ್ನ್ ಬರ್ತಾಯಿಲ್ಲ. ಎಲ್ಲಿ ನಿಂತೈತೋ ಅಲ್ಲೇ ನಿಂತೈತೆ ನೋಡಿ. ಇವಾಗ ಅಲ್ಲಿ ನಮ್ಮ ರೈತರೆಲ್ಲರೂ ಕೂಡ ಒಟ್ಟಿಗೆ ಬಂದು ಓಡಿಸ್ತಾ ಇದ್ದಾರೆ. ಆದರೆ ಆನೆ ವಾಪಸ್ ರಿಟರ್ನ್ ಬರ್ತಾಯಿಲ್ಲ, ಮುಂದಕ್ಕೆ ಹೋಗ್ತಾ ಇದೆ ಹೊರತು ಹಿಂದೆ ಬರ್ತಾನೆ ಇಲ್ಲ ಅದು ನೋಡ್ರಿ. ಅಲ್ಲಿ ಒಂದ್ಸಲ ನಾನು ಈ ಕಡೆಯಿಂದ ಟಾರ್ಚ್ ಹಾಕ್ಬೋದಿತ್ತು, ಆದರೆ ನಾನು ಈ ಕಡೆಯಿಂದ ಹಾಕಿದ್ರೆ ಅದು ಇನ್ನೂ ಕೂಡ ಮುಂದೆ ಹೋಗುತ್ತೆ, ವಾಪಸ್ ರಿಟರ್ನ್ ಹಿಂದೆ ಬರಲ್ಲ. ಅದಕ್ಕೆ ನಾವು ಟಾರ್ಚ್ ಹಾಕಿಲ್ಲ ನೋಡ್ರಿ. ಅಲ್ಲಿ ನಿಂತೈತೆ ನೋಡ್ಗುರು. ಅದಕ್ಕೊಂದು ಸ್ವಲ್ಪನೂ ಭಯನೇ ಇಲ್ಲ ಅನಿಸುತ್ತೆ, ಒಂಟಿ ಬಂದಿರೋದ್ರಿಂದ. ಬೇರೆ ಆನೆಗಳೆಲ್ಲ ಲೈಟ್ ಹಾಕೋ ತಕ್ಷಣ ಓಡ್ಬಿಟ್ವು, ಆದರೆ ಈ ಒಂಟಿ ಆನೆ ಮಾತ್ರ ಎಷ್ಟು ಲೈಟ್ ಹಾಕ್ತಿದ್ದೀವಿ ಅಷ್ಟನ್ನು ಮುಂದೆ ಹೋಗ್ತಾ ಇದೆ ಹೊರತು ವಾಪಸ್ ರಿಟರ್ನ್ ಹಿಂದೆನೇ ಬರ್ತಾಯಿಲ್ಲ. ಎಲ್ಲಿ ನಿಂತಿದೆಯೋ ಅದೇ ಜಾಗದಲ್ಲಿ ನಿಂತೈತೆ. ಆನೆಗಳು ಬರ್ತೈತಲ್ಲ, ಆ ಜಾಗಕ್ಕೆ ಒಂದ್ಸಲ ಹೋಗಿದ್ದು ಬರೋಣ. ಬರ್ರಿ, ಅಲ್ಲಿ ಹೋಗಿ ನೋಡ್ಕೊ ಬರೋಣ. ಇವಾಗ ತಾನೇ ಜಸ್ಟ್ ಓಡಿಸಿದೀವಿ ಆನೆನ. ಇವಾಗ ಆನೆ ಬರ್ತೈತಲ್ಲ, ಅಲ್ಲಿಗೆ ಒಂದ್ಸಲ ಹೋಗಿದ್ದು ಬರೋಣ ಬರ್ರಿ. ನೋಡ್ರಿ, ಇದೇ ಜಾಗದಲ್ಲಿ ಆನೆಗಳು ರೆಗ್ಯುಲರಾಗಿ ಬರ್ತಾ ಇರೋದು ನೋಡ್ರಿ. ಇದೇ ಜಾಗದಲ್ಲಿ ಅದು ಪಾಸ್ ಆಗೋದು. ಓಕೆ ನೋಡ್ರಿ, ಇವಾಗ ನಾನು ಏನಿದ್ದೀನಿ ಇದೇ ಜಾಗದಲ್ಲಿ ಆನೆಗಳೆಲ್ಲ ಬರ್ತಾ ಇದ್ದಿದ್ದು. ಅದಕ್ಕೆ ಇವಾಗ ಇಲ್ಲಿಗೆ ಬಂದಿದ್ದೀವಿ ಒಂದ್ಸಲ ನೋಡ್ಕೋಗೋಣ ಅಂತ. ಸ್ಟಾರ್ಟಿಂಗ್ ಬಂದಾಗ 1 ಆನೆ ಬಂದಿತ್ತು, ಅದಾದಮೇಲೆ 2 ಆನೆ ಬಂದಿತ್ತು, ಅದಾದಮೇಲೆ 3 ಆನೆ ಬಂದಿತ್ತು. ಮತ್ತೆ ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಒಂದು ಒಂಟಿ ಸಲ ಬಂದಿತ್ತು. ಅದು ತುಂಬ ಹೊತ್ತಿಂದ ನೋಡಿ ಇದೇ ನಮ್ಮ ರೈತರ ಹೊಲದಲ್ಲೇ ಇತ್ತು. ಇವಾಗ ನಮ್ಮ ರೈತರೆಲ್ಲ ಓಡಿಸ್ಬಿಟ್ಟು ಬಂದರು ಒಳಗಡೆ. ಸೊ ನೋಡ್ರಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡಿ ಇದೇ ಜಾಗದಲ್ಲಿ ಆನೆಗಳು ಬರ್ತಾಯಿದ್ದು. ಅದಕ್ಕೆ ಇವಾಗ ಇಲ್ಲಿಗೆ ಒಂದ್ಸಲ ಬಂದು ಅದು ಹೆಂಗೆ ಬರ್ತಾಯಿದೆ ಅಂತ ನೋಡ್ರಿ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನೀರೈತೆ. ಮತ್ತು ಇದನ್ನು ಟ್ರಂಚ್ನ ದೊಡ್ಡದಾಗಿ ಹೊಡೆದಿದ್ದಾರೆ ಅಂದ್ಕೊಂಡ್ರೆ ಅದನ್ನು ಕೂಡ ಇಲ್ಲ. ಆರಾಮ್ಸೆ ಇಳ್ಗಿ ಬರ್ತೈತೆ. ಒಂದು ಅರ್ಧ ಗಂಟೆ ಬಿಟ್ಟು ಬರ್ತೈತೆ ಆನೆ. ಈಗ ಒಂದು ಅರ್ಧ ಗಂಟೆ ಬಿಟ್ರೆ ಪುನಃ ಬರ್ತದೆ ಅಣ್ಣ ಆನೆ. ಅಣ್ಣ ಇದು ಹಳ್ಳುವ, ಅದಕ್ಕೆ ಡ್ರೈನ್ ಹಾಂ ನಾಟಕ ತೋರಿಸಿದ್ರ. ಆ ಬ್ಯಾರೆ ಆನೆಗಳಿಗೆ ಒಂದು ಸ್ವಲ್ಪ ಲೈಟ್ ಹಾಕಿದ್ರು ಹೊಂಟೈತಿತ್ತು ಅಣ್ಣ. ಇದೊಂದು ಒಂಟಿಗೆ ನೋಡ್ರಿ ಫಸ್ಟ್ ಏನಾಯ್ತು ಗೊತ್ತಣ್ಣ,
ಎರಡು ಆನೆ ಇಳಿದು ಬಂದಾಯ್ತು, ಒಂದು ಆನೆ ಇಲ್ಲಿ ನಿಂತಿತ್ತು, 3 ಆನೆ ಬಂದ್ಬಿಟ್ಟು ಹಾಂ 3 ಬರ್ತವೆ ಆಗ. ಒಟ್ಲಿ ಇವತ್ತು 3 ಆನೆ ಅಂದಾಗ ಬರೋದದು. ಹಾಂ ಡೈಲಿ ಬರ್ತವೆ ಅಣ್ಣ. ಹಾಂ ಸೊ ನೋಡ್ರಿ ಇವಾಗ ನಮ್ಮ ರೈತರು ಆನೆ ನೋಡಿ ಇಲ್ಲಿ ಓಡಿಸ್ಬಿಟ್ಟು ಬಂದರು. ಇವಾಗ ಆನೆ ನೋಡಿ ಇಲ್ಲೂ ಆಯಿತು. ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಬರುತ್ತೆ ಅಂತ ಅಂತಿದ್ದಾರೆ. ಬನ್ನಿ guys, ಹೋಗಿ ಮನ್ಗನ. ಓಕೆ ನೋಡೋಣ ಬನ್ನಿ, ಇನ್ನು ಒಂದು ಅರ್ಧ ಗಂಟೆ ಬಿಟ್ಟೆ ಬರೋಣ ಬರ್ರಿ. ಆನೆಗಳನ್ನು ನೋಡಿ ಇದೇ ದಾರಿಲಿ ಬರೋದು ನೋಡ್ರಿ. ನೋಡಿ ಇಲ್ಲಿಂದ ಬಂದು ನಮ್ಮ ರೈತರು ಹೊಲಗಳಿಗೆ ಹೋಗ್ತಾ ಇದೆ. ನಮ್ಗೆ ಆವಾಗಲೇ ತೋರಿಸ್ದಂಗೆ ನೋಡ್ರಿ, ಈ ಹೊಲದಲ್ಲಿ ಏನೂ ಇಲ್ಲವೇ ಇಲ್ಲ ಬೆಳೆ, ಎಲ್ಲನೂ ಕೂಡ ಫುಲ್ ಎಲ್ಲ ಹಾಳು ಮಾಡ್ಬಿಟ್ಟೈತೆ ನೋಡ್ರಿ. ಏನೂ ಇಲ್ಲವೇ ಇಲ್ಲ ಗುರು ಬೆಳೆ ನೋಡ್ರಿ. ಆನೆ ಎಷ್ಟು ಸಲೀಸಾಗಿ ಬರ್ತೈತೆ ನೋಡ್ರಿ ಇಲ್ಲಿಂದ. ಕೆಳಗಡೆ ನೋಡ್ರಿ, ಎಷ್ಟು ಕೆಳಗಡೆಯಿಂದ ಎಷ್ಟು ಮೇಲ್ಗಡೆ ಇದ್ದೀವಿ ನಾವು ನೋಡ್ರಿ. ನಮ್ಮ ಟ್ರೀ ಹೌಸ್ ನೋಡಿ ಇದ್ದಾನೆ. ಇವತ್ತು ನಾವು ನೈಟ್ ಕ್ಯಾಂಪಿಂಗ್ ಮಾಡ್ತಿರೋ ಟ್ರೀ ಹೌಸ್ ನೋಡ್ರಿ ಇದ್ದಾನೆ. ಹಾಗೆ ನಮ್ಮ ಟ್ರೀ ಹೌಸ್ ಕೆಳಗಡೆ ನೋಡ್ರಿ ಒಂದು ಹಳ್ಳ ಹರಿತೈತೆ. ಅದು ನಮ್ಮ ಟ್ರೀ ಹೌಸ್ ಒಳಗಡೆ ಬಂದ್ವು. ನಿಮ್ಗೆ ಅಲ್ಲಿ ಕೆಳಗಡೆ ತೋರಿಸ್ತೇನೆ ನೋಡ್ರಿ. ಅದೇ ಜಾಗದಲ್ಲಿ ಆನೆಗಳು ಬಂದು ಹೋಗ್ತಾ ಇದ್ದಿದ್ದು ಇವಾಗ. ಅದಕ್ಕೆ ಅಲ್ಲೊಂದ್ಸಲ ಹೋಗಿ ನೋಡ್ಕೊಬನ್ವು. ಏನು ಆನೆಗಳು ಅದೇ ಜಾಗದಲ್ಲಿ ಮಾತ್ರ ಬರ್ತೈತೆ, ಅಲ್ಲೇನು ದಾರಿ ಸಲೀಸಾಗಿದೆ ಅಂತ ನೋಡಿದ್ರೆ ಅಲ್ಲಿ ಟ್ರಂಚನು ಕೂಡ ಮಾಡಿದ್ದಾರೆ, ಮತ್ತು ಅಲ್ಲಿ ನೀರು ಕೂಡ ಐತೆ. ಅದಿದ್ರೂ ಕೂಡ ಆನೆಗಳು ಆರಾಮ್ಸೆ ಸಲೀಸಾಗಿ ನಮ್ಮ ರೈತರ ಜಮೀನುಗಳಿಗೆ ಬರ್ತೈತೆ. ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಟು ನೋಡ್ತೀವಿ. ಮತ್ತೇನಾದರೂ ಆನೆ ಬಂತು ಅಂತಂದರೆ ಮತ್ತೆ ನಿಮ್ಗೊಂದ್ಸಲ ತೋರಿಸ್ತೀವಿ, ನೋಡೋಣ. ನೋಡ್ರಿ ನಮ್ಮ ಟ್ರೀ ಹೌಸ್ ಒಳಗಡೆ ಇಬ್ಬರು ಮಲಗೋ ಟ್ರೀ ಹೌಸಲ್ಲಿ ಎಷ್ಟು ಜನ ಮಲಗಿದ್ದೀವಿ? 4 ಜನ ಮಲಗಿದ್ದೀವಿ. ಈ ಟ್ರೀ ಹೌಸಲ್ಲಿ ಮಲಗೋಕ್ಕಾಗೋದು ಇಬ್ಬರು ಜನ. ನಾವು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ 4 ಜನ ಮಲಗಿದ್ದೀವಿ. ಬಿಕಾಸ್ ನೋಡಿ ಜಾಗನೇ ಇಲ್ಲದೆ ಹಂಗೆ ಕೂತ್ಬಿಟ್ಟವನೆ ಪಾಪ. ನಾನು ನೋಡಿ ಹೆಂಗೆ ಮಲಗಿದ್ದೀನಿ. ನಾನು ಮಲಗಿರೋದು ಒಂದೇ ಒಂದು ಸ್ವಲ್ಪ ಎಡ್ಜು ತುದಿಲ್ ಮಲಗಿದ್ದೀನಿ. ಮತ್ತು ಅಣ್ಣ ಮತ್ತು ಮಹಮ್ಮದ್ದು ಅಲ್ಲಿ ಆರಾಮ್ಸೆ ಮಲಗವ್ರೆ. ಹೇಳಬೇಕು ಅಂತಂದರೆ ರಿಸ್ಕಿಲಿ ನಮ್ಮಿಬ್ಬರಿಗೆ ಮಾತ್ರ ನೋಡಿ ಇಲ್ಲಿ ಓದರಾಡ್ತವ್ರೆ, ಮಲಗೋಕ್ಕಾಗದೆ. ಈ ಥರ ಕಷ್ಟದಲ್ಲಿ ಪುನಃ ಬರಲ್ಲ ಆಗಲ್ಲ. ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ಮತ್ತೆ ಮತ್ತೆ ಹಂಗೇನು ಇನ್ನೊಂದು ಏನಪ್ಪ ಹೇಳ್ಬೇಕು ಅಂತಂದರೆ, ಇನ್ನೊಂದು ½ ಅನ್ ಅವರ್ ಬಿಟ್ಟು ಇನ್ನೆಷ್ಟು ಆನೆಗಳು ಬರುತ್ತೆ ಏನೋ ಗೊತ್ತಿಲ್ಲ. ನೋಡೋಣ, ಗೊತ್ತಾಗುತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಎಷ್ಟು ಆನೆಗಳು ಬರುತ್ತೆ ಅಂತ. ಮತ್ತೆ ಸೌಂಡ್ ಆಗ್ತೈತೆ, ಬಂದಿರ್ಬೇಕು ಅನ್ಸುತ್ತೆ ಮತ್ತೆ ಆನೆ. ಈಗ ಬಂದರೆ 4ನೇ ಸಲ ಆನೆ ಬರ್ತಾ ಇರೋದು ಇವಾಗ. ಗುರು ಸೌಂಡ್ ಆಗ್ತೈತೆ, ಬಂದಿರ್ಬೇಕು ಅನ್ಸುತ್ತೆ ನೋಡ್ರಿ. ಮತ್ತೆ 4ನೇ ಸಲ ಬಂದೈತೆ ಒಂಟಿ ಕೊಂಬಾನೆ ನೋಡ್ರಿ. ಹೋಗ್ತೈತೆ ಮತ್ತೆ ನೋಡ್ರಿ, ಹೋಗ್ತೈತೆ. ಹೈ ನೋಡ್ರಿ, ಅಲ್ಲೇ ನಿಂತೈತೆ. ಮತ್ತೆ ಬಂದೈತೆ. ಹೈ ಏರ್ತೈತೆ ಮತ್ತೆ. ಹೈ ಹರಿ ಹೋಗ್ತೈತೆ. ಟೈಮಿಂಗ್ಸ್ ಇಲ್ಲ ಅನ್ಸುತ್ತೆ ಗುರು ಇದಕ್ಕೆ. ಮತ್ತೆ ಬರುತ್ತೆ ಅದು. ಹೈ ನಾನಿವಾಗ ಟಾರ್ಚನ್ನು ಆನ್ ಮಾಡಿದ ತಕ್ಷಣ ಇವಾಗ ಹೊಂಟೋಗ್ಬಿಡ್ತು ಆನೆ. ಇವಾಗ ನೋಡು ಅದೇ ಜಾಗದಲ್ಲಿ ನಿಂತೈತೆ, ಹೋಗಿಲ್ಲ ಅದಿನ್ನ. ಟ್ರಂಚ್ ಐತೆ ನೋಡ್ರಿ, ಟ್ರಂಚಿಂದ ಪಕ್ಕದಲ್ಲೇ ನಿಂತೈತೆ, ಹೋಗ್ತಾ ಇಲ್ಲ ಆನೆ. ಅದೇ ಜಾಗದಲ್ಲಿ ನಿಂತೈತೆ ನೋಡ್ರಿ, ಅದೇ ಜಾಗದಲ್ಲಿ ನಿಂತೈತೆ, ಹೋಗ್ತಾ ಇಲ್ಲ ಅದು ಒಂಟಿ ಕೊಂಬಾನೆ. ನೋಡಿ ಅದೇ ಜಾಗದಲ್ಲಿ ನಿಂತೈತೆ ನೋಡ್ರಿ, ನೋಡ್ತೈತೆ ಅದು. ನಾನು ಯಾವಾಗ ಟಾರ್ಚನ್ನು ಆಫ್ ಮಾಡ್ತೀನೋ ಆವಾಗ ಮತ್ತೆ ಬಂದ್ಬಿಡುತ್ತೆ ನಮ್ಮ ರೈತರು ಹೊಲಗಳಿಗೆ. ಹಂಗೇನೆ ಮೇಲ್ಕೊಂಡೈತಿ ಸಲ. ಹೋಯ್ತು ಇವಾಗ ಮೇಲಕ್ಕೆ ಹೋಯ್ತು ಮತ್ತೆ. ನೋಡ್ರಿ ಮತ್ತೆ ಬಂದೈತೆ ಒಂಟಿ ಕೊಂಬಾನೆ. ಮತ್ತೆ ನಮ್ಮ ರೈತರ ಜಮೀನು ಒಳಕ್ಕೆ ಹೊಂಟೋಗ್ಬಿಟ್ಟೈತೆ ಈ ಸಲ. ನೋಡ್ರಿ ಅಲ್ಲೆಲ್ಲ ರೈತರು ಓಡಿಸ್ತಾ ಇದ್ದಾರೆ. ಎರಡಾನೆ ಒಟ್ಟಿಗೆ ಹೋಗ್ತೈತೆ ನೋಡ್ರಿ. ಏನೋ ಹಿಂಗೋಯ್ತಿದ್ದು ಅಣ್ಣ. ಇಲ್ಲಿ ನಮ್ಮ ಮುಚ್ಚರ ಐತೆ. ಲೈಟ್ ಹಾಕಿ ಇವಾಗ ಲೈಟ್ ಹಾಕ. ಫೋಕಸ್ ಎಲ್ಲಿ? ಫೋಕಸ್ಸು ಇಲ್ಲಿ ಇಲ್ಲೇ ಹೋಯ್ತೆ. ಓ ಇದು ಮಾತ್ರ ಭಯಂಕರ ಹತ್ತಿರದಲ್ಲೇ ಬಂದ್ಬಿಟ್ಟದ. ಸಲೀಸಾಗಿ ಇಳಿಗಿ ಇರ್ತದೆ ನೋಡು. ಅಲ್ಲೆಲ್ಲಿ ನಾಟಿದ್ದು? ಎಲ್ಲಿ ನಾಟೆಲ್ಲಿದ್ದಲ್ಲಿ? ಕಾಣಿಸ್ತಾ ಇಲ್ಲ. ಹೆಂಗೋಯ್ತಾ ಇದ್ದದು. ನೀನೆಲ್ಲೋ ಬರಬೇಡಿ, ಟಾಟಾ. ಬರ್ತವೆ ನೋಡ್ರಿ. ಟೈಮ್ ಸುಮಾರು ಇವಾಗ 4 ಗಂಟೆ ಆಗೈತೆ ಬೆಳಗಿನ ಜಾವ.
ಆನೆ ಮಾತ್ರ ನಿಲ್ತಾನೆ ಇಲ್ಲ, ಬರ್ತಾನೆ ಐತೆ ನಮ್ಮ ರೈತರ ಜಮೀನುಗಳಿಗೆ. ನೋಡ್ರಿ ನಾವು ಫುಲ್ ಸೌಂಡ್ ಎಲ್ಲ ಮಾಡಿ ಮಾಡಿ ಓಡಿಸ್ಬಿಟ್ಟಿದ್ದೀವಿ. ಈ ಸಲ ಬರಲ್ಲ ಅನ್ಕೋತೀನಿ ಮತ್ತೆ ಅದು. ಎಲ್ಲ ರೈತರು ಕೂಡ ಇವಾಗ ಹತ್ರನೇ ಬಂದ್ಬಿಟ್ಟಿದ್ದಾರೆ ಎಲ್ಲ. ಇವಾಗ ಆನೆ ಮತ್ತೆ ಬರಲ್ಲ ಅನ್ಕೋತೀನಿ. ಮತ್ತೇನಾದ್ರು ಬಂತು ಅಂತ ನಿಮಗೆ ಮತ್ತೆ ಒಂದ್ಸಲ ತೋರಿಸ್ತೀವಿ. ಇಲ್ಲೇ ಕೂತಿದ್ದೀವಿ ಆನೆನ ವಾಚ್ ಮಾಡಿಕೊಂಡು ನೋಡೋಣ. ಮತ್ತೆ ಏನಾದ್ರು ಬಂತು ಅಂತಂದ್ರೆ ನಿಮಗೆ ತೋರಿಸ್ತೀವಿ ಮತ್ತೆ ಒಂದ್ಸಲ. ಇದೇ ಜಾಗದಲ್ಲಿ ಬರೋದು. ನೋಡ್ರಿ ಇವಾಗ ಟೈಮ್ ಸುಮಾರು 5:20 ಆಗೈತೆ. ಆದರೆ ಇವಾಗ ಯಾವುದೇ ರೀತಿ ಆನೆಗಳು ಬರ್ತಾ ಇಲ್ಲ. ಇವಾಗ ಒಂದ್ಸಲ ಕೆಳಗಡೆ ಇಳಿಯೋಣ ಬರ್ರಿ. ಕೆಳಗಡೆ ಇಳಿಗಿ ಒಂದ್ಸಲ ನೋಡೋಣ ಆನೆಗಳೇನಾದ್ರು ಬಂದಿದೆಯಾ ಅಂತ. ನೋಡ್ರಿ ನಮ್ಮ ಟ್ರೀ ಹೌಸಿಂದ ಕೆಳಗಡೆ ಇಳಿಗಿದ್ದೀವಿ. ಇವಾಗ ಒಂದ್ಸಲ ಅಲ್ಲಿ ಹೋಗಿ ನೋಡ್ತೀವಿ ಬರ್ರಿ. ಮತ್ತೆ ಏನಾದರೂ ಆನೆ ಬಂದು ನಿಮ್ಗೆ ಒಂದ್ಸಲ ತೋರಿಸ್ತೀವಿ. ಇವಾಗ ಸುಮಾರು ಟೈಮು 5:05 ಆಗೈತೆ. ಯಾವುದೇ ರೀತಿ ಆನೆಗಳು ಬಂದಿಲ್ಲ ಅನ್ಕೋತೀನಿ. ಇವಾಗ ನೋಡ್ತಾ ಇರ್ಬೋದು ನೋಡ್ರಿ ನೀವು ಹಂಗೇನ ಸುತ್ತ ಯಾವುದೇ ರೀತಿ ಆನೆಗಳು ಬಂದಿಲ್ಲ. ನೋಡ್ರಿ ನಮ್ಮ ಟ್ರೀ ಹೌಸಿಂದ ಕೆಳಗಡೆ ನಾವು ಇಳಿಗಿದ್ದೀವಿ ಇವಾಗ. ಓಕೆ, ಮತ್ತೇನಾದ್ರು ಆನೆ ಬಂತು ಅಂತ ನಿಮಗೆ ಒಂದ್ಸಲ ತೋರಿಸ್ತೀವಿ. ಇಲ್ಲ ಅಂತಂದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.